ಸಬ್ಸಿಡಿಯಲ್ಲಿ ರೈತರಿಗೆ ಕರ್ನಾಟಕದಲ್ಲಿ ಇರುವಂತ ಯಾವುದೇ ರೈತರಿಗಾಗಿರಲಿ ಆ ಬೂಮ್ ಸ್ಪ್ರೇಯರ್ ಮತ್ತು ಸಾಲಿಡ್ ಟೈರ್ನ ಅವರೇ ಖುದ್ದಾಗಿ ಏನಂತಂದ್ರೆ ರೈತರಿಗೆ ಸಬ್ಸಿಡಿ ಮಾಡಿಸಿಕೊಡ್ತಾರೆ. ಅವರು ಹೊಸ ನೋಡ್ತಿರ್ಬೋದು ಈಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ರೀತಿಯಿಂದ ಹೋಗೋದ್ರಿಂದ ಪ್ರತಿಯೊಂದು ಬೆಳೆಗಳ ಮೇಲೆ ಚೆನ್ನಾಗಿ ಎಲೆಗಳ ಮೇಲೆ ಬಿಟ್ಟರಿಂದ ಕೀಟಗಳೆಲ್ಲ ಹೌದಿನ ಸರ್. ನೀವು ಮೆಕ್ಕೆಜೋಳ ತಗೋದು, ಹತ್ತಿ, ಆಮೇಲೆ ಕಡ್ಲೆ, ಸೂರ್ಯಕಾಂತಿ, ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೂ ಬರುತ್ತೆ ಸರ್. ಇದು ಟೀಮ್ ಇದೆ ಸರ್ ಅದರಲ್ಲಿ. ರೈತರಿಗೆ ಬೇಕಾದ ಡಾಕ್ಯುಮೆಂಟ್ಸ್ ನಾವು ಹೇಳ್ತೀವಿ, ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವೇ ಫಾಲೋ ಅಪ್ ಮಾಡ್ಕೊಡ್ತೀವಿ ಸರ್ ನಾವು. ಇದು ಆಲ್ಮೋಸ್ಟ್ ಟ್ರ್ಯಾಕ್ಟರ್ ಎಲ್ಲ ಬರುತ್ತೆ ಸರ್. 18 HP ಇಂದ 28 HP ತನಕ ಈ ಟ್ರ್ಯಾಕ್ಟರ್ ಬರುತ್ತೆ ಸರ್. ಇದು ಸಾಲ್ಟ್ ವೀಲ್ಗಳು ಇಡೀ ಇಂಡಿಯಾಕ್ಕೆ ಫಸ್ಟ್ ಪರ್ಚೇಸ್ ಮಾಡಿದ್ದೆ ನಮ್ಮ ಗೊಂಬೆ ಇಂಜಿನ್ಸ್ ನರಗುಂದ 2018ರಲ್ಲಿ. ಸೊ ಇವಾಗ ಈ ಟೈರ್ಗಳು ಇಡೀ ಇಂಡಿಯಾದಲ್ಲೇ ಹೈ ಡಿಮಾಂಡ್ ಇದೆ. ಸೊ ಈ ಟೈರ್ಗಳನ್ನ ಯೂಸ್ ಮಾಡೋದನ್ನ ರೈತರು ತಮ್ಮ ಹೊಲಗಳಲ್ಲಿ ಕೀಟನಾಶಕ ಹೊಡಿಬೇಕಾದ್ರೆ ಮತ್ತೆ ಎಡೆಕುಂಟು ಹೊಡಿಬೇಕಾದ್ರೆ ಬೆಳೆಗಳ ನಾಶ ಬಹಳ ಕಡಿಮೆ ಆಗುತ್ತೆ. ಇದು ಬಹಳ ಡಿಮಾಂಡ್ ಇದೆ ಇವಾಗ. ಈ ಟೈರ್ ಮತ್ತೆ ಸ್ಪೇರ್ ಯೂಸ್ ಮಾಡೋದ್ರಿಂದ ರೈತರು ನಮ್ಮ ಹೊಲಗಳಿಗೆ ಔಷಧಿ ಹೊಡ್ಕೊಳ್ಳದಲ್ಲೇ ಸರ್ ಅದ ಮತ್ತೆ ರೆಂಟಲ್ ಇನ್ಕಮ್ ಜನರೇಟ್ ಮಾಡ್ಕೋಬಹುದು ಸರ್. ರೈತರು ಬಾಡಿಗೆ ಹೊಡಿಯೋದ್ ಮುಖಾಂತರ ತಿಂಗಳಿಗೆ 20,000-30,000 ರೂಪಾಯಿ ದುಡ್ಕೋಬಹುದು ಸರ್. ಈಗ ನಾವೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಬೋನ್ ಸ್ಪೇರ್ ಇದ್ದು ನೋಡ್ಬೋದು ಸರ್. ಸ್ಟಾಕ್ ಎಷ್ಟಿದೆ ನಮ್ಮಲ್ಲಿ, ವೀಲ್ಸ್ ಆಗಿದೆ ನೋಡಿ ಸರ್. ಯಾವುದೇ ಟ್ರ್ಯಾಕ್ಟರ್ ರೈತ ಯಾವುದೇ ಟ್ರ್ಯಾಕ್ಟರ್ ಅದಕ್ಕೆ ಸಾಲಿಡ್ ವೀಲ್ಗಳು ಮತ್ತೆ ಟ್ಯೂಬ್ ಟೈರ್ಗಳು ಸ್ಟಾಕ್ ಇದೆ ಸರ್. ನೋಡಬಹುದು ಎಲ್ಲ ರಾಶಿಗಟ್ಟಲೆ ಸ್ಟಾಕ್ ಇಟ್ಬಿಟ್ಟಿದ್ದಾರೆ. ರೈತ ಬಾಂಧವರಿಗೆ ನಮಸ್ಕಾರ. ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಗೊಂಬೆ ಇಂಜಿನಿಯರಿಂಗ್ ವರ್ಕ್ಸ್ ಕಡೆಯಿಂದ ಏನಂತಂದ್ರೆ ಸಬ್ಸಿಡಿಯಲ್ಲಿ ರೈತರಿಗೆ ಕರ್ನಾಟಕದಲ್ಲಿ ಇರುವಂತ ಯಾವುದೇ ರೈತರಿಗಾಗಿರಲಿ ಆ ಬೂಮ್ ಸ್ಪ್ರೇಯರ್ ಮತ್ತು ಸಾಲಿಡ್ ಟೈರ್ನ ಏನಂತಂದ್ರೆ ಪರ್ಚೇಸ್ತಾ ಇದ್ದಾರೆ. ಅವರೇ ಖುದ್ದಾಗಿ ಏನಂತಂದ್ರೆ ರೈತರಿಗೆ ಸಬ್ಸಿಡಿ ಮಾಡಿಸಿಕೊಡ್ತಾರೆ. ಅವರು ಹೊಸ ಮಾಡಲ್ ಏನಂತಂದ್ರೆ ಗೇರ್ ಬಾಕ್ಸ್ ಮಾಡಲ್ ಏನಂತಂದ್ರೆ ನೋಡಿ ನಿಮ್ಗೆ HTP ಮೋಟರ್ನ ಪರ್ಚೇಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನ ಸೊ ಇವರೇ ಬ್ರಾಂಡ್ ಅಲ್ಲಿ ಕೊಡ್ತಾ ಇದ್ದಾರೆ. ಬನ್ನಿ ನಿಮ್ಗೆ ಯಾವ ತರ ಸ್ಪೆಸಿಫಿಕೇಶನ್ ಇದೆ, ಯಾವ ಟ್ರ್ಯಾಕ್ಟರ್ ಬರುತ್ತೆ, ಯಾವ ತರ ಬರುತ್ತೆ, ಎಲ್ಲ ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಈಗ ಬೂಮ್ ಸ್ಪ್ರೇಯರ್ ಬಗ್ಗೆ ಸಬ್ಸಿಡಿಯಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಾನು ತಿಳಿಸ್ಕೊಡಿ ಸರ್. ಸರ್ ನಮಸ್ಕಾರ. ನಮ್ಮ ರೈತ ಬಂದವರೆಲ್ಲ ನಮಸ್ಕಾರ ಸರ್. ನಾನು ಅಜಯ್ ಅಂತ ಗೊಂಬೆ ಮಾತಾಡ್ತಾ ಇರೋದು. ಈ ವರ್ಷ ನಾವು 2 ಲೀಟರ್ ಬೂಮ್ ಸ್ಪ್ರೇಯರ್ ಮತ್ತೆ ಸಾಲ್ಟ್ ವೀಲ್ ಸರ್ಕಾರದ ಸಹಾಯದಿಂದ ರೈತರಿಗೆ ಕೊಡ್ತಾ ಇದ್ದೀವಿ. ಈ ವರ್ಷ ಇನ್ನೊಂದು ವಿಶೇಷ ಏನಂತಂದ್ರೆ ಈ ವರ್ಷ ನಾವು HDPM ನಮ್ಮದೇ ಓನ್ ಮಾಡಲ್ ಮತ್ತೆ ಗೇರ್ ಬಾಕ್ಸ್ ಮಾಡಲ್. ಇದು ಫಸ್ಟ್ ಇಂಡಿಯಾದಲ್ಲೇ ಫಸ್ಟ್ ಮಾಡ್ತಾ ಇರೋದು ಗೇರ್ ಬಾಕ್ಸ್ ಮಾಡಲ್ನ HDPM ರೈತರಿಗೆ ಕೊಡ್ತಾ ಇರೋದು. ನೋಡ್ತಾ ಇರಬಹುದು ಇದ್ರ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮದೇ ಓನ್ ಬ್ರ್ಯಾಂಡ್ ಆಗಿದೆ ಇದು. 2 ಲೀಟರ್ ಟ್ಯಾಂಕ್ ಮತ್ತೆ ಸಾಲ್ಟ್ ವೀಲ್ಗಳನ್ನ ಸಬ್ಸಿಡಿ ಹೆಂಗ್ ಸರ್ ಅವ್ರಿಗೆ ರೈತರಿಗೆ ಗೊತ್ತಿರಲ್ಲ ಯಾವ ತರ ಡಾಕ್ಯುಮೆಂಟ್ಸ್ ಏನಂತ ಹೆಂಗ್ ಸಪೋರ್ಟ್ ಮಾಡ್ತೀರಾ ಸರ್? ಅದಕ್ಕೆ ನಮ್ದೊಂದು ಟೀಮ್ ಇದೆ. ಆ ಟೀಮ್ ಹೇಳ್ತೇವೆ ಸರ್ ಅವ್ರಿಗೆ ಏನು ಯಾವ್ದಕ್ಕೆ ಡಾಕ್ಯುಮೆಂಟ್ಸ್ ಬೇಕು ಅಂತ. ಡಾಕ್ಯುಮೆಂಟ್ಸ್ ಕೊಟ್ರೆ ರೈತರು ನಾವು ಅವ್ರಿಗೆ ಹೇಳ್ತೇವೆ ಸರ್. ಸರ್ಕಾರದಲ್ಲಿ RSK ಹೋಗಿ ಅಪ್ಲೈ ಮಾಡಕ್ಕೆ ಹೇಳ್ತೀವಿ ಸರ್. ನಾವು ಅಲ್ಲಿಂದ ನಾವೆಲ್ಲ ಡಾಕ್ಯುಮೆಂಟ್ಸ್ ಮಾಡ್ತೀವಿ ಸರ್. ನೀವೇ ಫಾಲೋ ಮಾಡಿ ಕೊಡ್ತೀರಾ ಅವ್ರಿಗೆ? ಸರ್ ಈಗ ಬೂಮ್ ಸ್ಪ್ರೇಯರ್ ಯಾವ ತರ ಅಂತ ಹೇಳಿ ಎಲ್ಲ ತಿಳಿಸ್ಕೊಡಿ ಸರ್. ಯಾವ ತರ ಅಂತ ಸರ್ ಬನ್ನಿ ಸರ್. ಬೂಮ್ ಸ್ಪ್ರೇಯರ್ ಬಗ್ಗೆ ತಿಳಿಸ್ಕೊಡ್ತೇನೆ ಸರ್. ಇದು ನೋಡಿ 2 ಲೀಟರ್ ಟ್ಯಾಂಕ್ ಇದು. ಇದ್ರಲ್ಲಿ ನಾವು ಯೂಸ್ ಮಾಡಬಹುದು ಆಸ್ಪೆಕ್ಟ್ ಕಂಪನಿ ನಾಜಲ್ಗಳು ಯೂಸ್ ಮಾಡಿದೀವಿ. ಸೊ ಇದರಲ್ಲಿ ಟೋಟಲ್ 12 ನಾಜಲ್ಗಳಿದಾವೆ ಬೂಮ್ ಸ್ಪ್ರೇಯರ್ ಅಲ್ಲಿ. ನೀವು ಇದನ್ನ ಒಮ್ಮೆ ನೀವು ಓಪನ್ ಮಾಡಿದ್ರೆ ಟೋಟಲ್ 24 ಫೂಟ್ ಅಡಿ ಆಗುತ್ತೆ. ಇದು 24 ಫೂಟ್ ಆಗುತ್ತೆ ಟೋಟಲ್. ಇದು ನೋಡಬಹುದು. ಈ ತರ ಅಗಲ ಮಾಡ್ಕೋಬಹುದಲ್ವಾ? ಹಾ ಸರ್, ಈ ರೀತಿ ಅಗಲ ಮಾಡ್ಕೋಬಹುದು. ಓಕೆ. ಇದರಿಂದ ಅಡ್ವಾಂಟೇಜ್ ಏನಂತಂದ್ರೆ ಇದು ಬರೀ ಮ್ಯಾಕ್ಸಿಮಮ್ ಇದು 5.5 ಫೂಟ್ ಅಡಿ ಅಷ್ಟೇ ಇದೆ. ಸೊ ರೈತರು ಹೊಲದಲ್ಲಿ ಹೋಗೋ ಸಣ್ಣ ರೋಡ್ ಇರ್ತಾವಲ್ಲ, ಅವಾಗ ಇದು ಬಹಳ ಅನುಕೂಲ ಆಗುತ್ತೆ ಸರ್. ಇದು 24 ಅಡಿ ಇದೆ. 24 ಅಡಿ ಇದೆ. 24 ಅಡಿ ಇದೆ. ಮತ್ತು ಇದಕ್ಕೆ ಯೂಸ್ ಮಾಡೋದ್ರಲ್ಲ RSK ಕಂಪನಿ ನಾಜಲ್ಗಳು ಯೂಸ್ ಮಾಡಿದೀವಿ. ಪೈಪ್ ನೋಡಿ ಹೌಸ್ ಪೈಪ್ ಎಲ್ಲ ಕ್ವಾಲಿಟಿಯಲ್ಲೇ ಯೂಸ್ ಮಾಡಿದ್ರಿ. ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಸರ್. ಈಗ ಎಲ್ಲ ಸಬ್ಸಿಡಿಯಲ್ಲೇ ಕೊಡ್ತಾ ಇದ್ದೀರಾ? ಹಾ ಸರ್, ಸಬ್ಸಿಡಿಯಲ್ಲೇ ಕೊಡ್ತಾ ಇರೋದು ಎಲ್ಲ. ಓಕೆ. ಈಗ ಔಷಧಿ ಸಿಂಪರಣೆ ಸರ್ ಯಾವ ಬೆಳೆಗಳಿಗೆ ಮಾಡಬಹುದು ಸರ್ ಈ ಬೂಮ್ ಸ್ಪ್ರೇಯರ್ ಇಂದ? ಸರ್ ನೀವು ಮೆಕ್ಕೆಜೋಳ ತಗೋದು, ಹತ್ತಿ, ಆಮೇಲೆ ಕಡ್ಲೆ, ಸೂರ್ಯಕಾಂತಿ, ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೂ ಬರುತ್ತೆ ಸರ್ ಇದು. ಮತ್ತೆ ಯಾವ್ದಕ್ಕಾದ್ರೂ ಔಷಧಿ ಸಿಂಪಡಣೆ ಮಾಡಬಹುದು. ಯಾವುದೇ ಬೆಳೆಗಾದ್ರೂ ಔಷಧಿ ಸಿಂಪಡಣೆ ಮಾಡಬಹುದು. ಯಾವ ತರ ಸರ್? ಒಂದಿನಕ್ಕೆ ಎಷ್ಟು ಎಕರೆ ಮಾಡಬಹುದು? 1 ಎಕರೆಗೆ ಎಷ್ಟೊತ್ತಲ್ಲ ಆಗುತ್ತೆ ಸರ್? 1 ಎಕರೆಗೆ ನೀವು 10 ನಿಮಿಷದಲ್ಲಿ ಹೊಡಿಬಹುದು. ನೀವು ಒಂದ್ ದಿನಕ್ಕೆ ಒಂದೇ ರೈತರ ಹೊಲ ಇದ್ರೆ ನೀವು ಮ್ಯಾಕ್ಸಿಮಮ್ 40-50 ಎಕರೆ ತನಕ ಹೊಡ್ಕೋಬಹುದು ಸರ್. 50 ಎಕರೆವರೆಗೂ ಹೊಡಿಬಹುದಾ? 50 ಎಕರೆ ತನಕ ಹೊಡ್ಬೇಕು ಒಂದೇ ಕಡೆ ಹೊಲ ಇದ್ರೆ. ಓಕೆ. ಇದು 200 ಲೀಟರ್ ಟ್ಯಾಂಕ್ ಇದೆ ಸರ್. ಇದ್ರ ಯಾವ ಲೀಟರ್ ಸಿಗುತ್ತೆ? 200 ಲೀಟರ್ ಅಷ್ಟೇ ಸಿಗುತ್ತಾ? ಇದರಲ್ಲಿ ಸಬ್ಸಿಡಿ ಬಂದು 200 ಲೀಟರ್ ಅಷ್ಟೇ ಸರ್. ಇವಾಗ 200 ಲೀಟರ್ ಇದೆ. ನಮ್ಮ ಹತ್ರ 300 ಲೀಟರ್ ಇದೆ, 500 ಲೀಟರ್ ಇದಾವೆ ಸರ್. ಸಬ್ಸಿಡಿ ಇರೋದು ಇವಾಗ 200 ಲೀಟರ್ ಅಷ್ಟೇ ಇದೆ. ನೋಡ್ತಿರ್ಬೋದು ಟೋಟಲ್ 24 ಅಡಿ ಇದೆ ಸರ್. 24. ಮತ್ತೆ ಬೇಡ ಅಂತಂದ್ರೆ ಫೋಲ್ಡ್ ಮಾಡ್ಕೊಂಡು ಇದು ಮಾಡ್ಕೋಬಹುದಲ್ವಾ? ಮಾಡ್ಕೋಬಹುದು ಸರ್. ಓಕೆ. ಮೋಟರ್ ವೈಸ್ ಯಾವ ತರ ಇದೆ ಸರ್ ಇದು? ಇದು ಓನ್ ನಮ್ಮದೇ ಕಂಪನಿ ಸರ್. ಇದು ಈ ತೋರಿಸಿದ್ರೆ ನಿಮಗೆ. ಓಕೆ. ಇದರಲ್ಲಿ ಸರ್ ಇದು ನಿಮ್ಮದೇ ಬ್ರಾಂಡ್ ಇದು. ಓಹೋ, ಗೇರ್ ಬಾಕ್ಸ್ ಮಾಡಲ್. ಓಹೋ ಸರ್. ಈಗ ವಾರಂಟಿ, ಗ್ಯಾರಂಟಿ, ಸರ್ವಿಸ್ ವಿಚಾರದಲ್ಲಿ ಯಾವ ತರ ರೈತರಿಗೆ? 1 ಇಯರ್ ವಾರಂಟಿ ಕೊಡ್ತೇವೆ ಸರ್ ಇದರಲ್ಲಿ. 1 ಇಯರ್ ವಾರಂಟಿ ಕೊಡ್ತಾರೆ ಸರ್. ಈಗ ಸಬ್ಸಿಡಿ ಅನ್ನೋ ವಿಚಾರದಲ್ಲಿ ಕರ್ನಾಟಕದಲ್ಲಿ ಯಾವ ತರ ಸರ್ ರೈತರಿಗೆ? ಸರ್ ರೈತರು ಸಬ್ಸಿಡಿ ಅಂದ್ರೆ ಸರ್ ಇವಾಗ ನಮ್ದೇ ಅದಕ್ಕೆ ಒಂದು ಟೀಮ್ ಇದೆ ಸರ್ ಅದರಲ್ಲಿ. ಸರ್ ರೈತರಿಗೆ ಬೇಕಾದ ಡಾಕ್ಯುಮೆಂಟ್ಸ್ ನಾವು ಹೇಳ್ತೀವಿ, ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವೇ ಫಾಲೋ ಅಪ್ ಮಾಡ್ಕೊಡ್ತೇವೆ ಸರ್ ನಾವು ಸಬ್ಸಿಡಿಯಲ್ಲಿ. ನೀವೇ ಅವರಿಗೆ ಮಾಡಿ ಕೊಡ್ತೀರಾ ಸಬ್ಸಿಡಿ? ಓಕೆ. ಈಗ ಈ ಬೂಮ್ ಸ್ಪ್ರೇಯರ್ ಯಾವ ಟ್ರ್ಯಾಕ್ಟರ್ಗೆಲ್ಲ ಬರುತ್ತೆ, ರೈತರಿಗೆ ಯಾವ ತರ ಅನುಕೂಲ? 200 ಲೀಟರ್ ಟ್ಯಾಂಕ್ ಇದೆ ಸರ್. ಇದು ಆಲ್ಮೋಸ್ಟ್ ಸಣ್ಣ ಟ್ರ್ಯಾಕ್ಟರ್ ಎಲ್ಲ ಬರುತ್ತೆ ಸರ್. 18 HP ಇಂದ
28 HP ತನಕ ಈ ಟ್ರ್ಯಾಕ್ಟರ್ ಬರುತ್ತೆ ಸರ್. ಇದು ಎಲ್ಲಾ ಟ್ರ್ಯಾಕ್ಟರ್ಗಳಿಗೂ ಬರುತ್ತೆ. ಈಗ ದೊಡ್ಡ ಟ್ರ್ಯಾಕ್ಟರ್ಲಿ ಸಣ್ಣ ಟ್ರ್ಯಾಕ್ಟರ್ಲಿ ಹಾ ಸರ್, ದೊಡ್ಡ ಟ್ರ್ಯಾಕ್ಟರ್ಗೆ ಬೇಕಾದ್ರೆ 500 ಇದೆ, 500 ಅದು ತಗೋಬಹುದು ಸರ್. ಇದು ಓಕೆ. ದೊಡ್ಡ ಟ್ರ್ಯಾಕ್ಟರ್ಗಳಿಗೆ ಯಾವ ತರ ಅವ್ರಿಗೆ ಬೇಕಂತಾರೆ ಎಲ್ಲಾ ಟೈಪ್ ನಿಮ್ ಹತ್ರ ಇದೆ. ಎಲ್ಲ ತರ ಮಾಡಿಫೈ ಮಾಡ್ಕೊಡ್ತೀವಿ ಸರ್. ಯಾವ ತರ ಬೇಕಂದ್ರೆ ಆತರ ಮಾಡಿಫೈ ಎಲ್ಲ ಮಾಡಿ ಕೊಡ್ತೀರಿ, ಸಬ್ಸಿಡಿ ಮಾಡಿ ಕೊಡ್ತೀರಿ, ಏನೇ ಇದ್ರು ಸಪೋರ್ಟ್ ಎಲ್ಲ ನಿಮ್ದಿರುತ್ತೆ. ಹಾ ಸರ್, ನೋಡ್ತಿರ್ಬೋದು ಈಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ರೀತಿಯಿಂದ ಹೋಗೋದ್ರಿಂದ ಪ್ರತಿಯೊಂದು ಬೆಳೆಗಳ ಮೇಲೆ ಚೆನ್ನಾಗಿ ಎಲೆಗಳ ಮೇಲೆ ಬಿಟ್ಟಿರೋದ್ರಿಂದ ಕೀಟಗಳೆಲ್ಲ ಔಷಧಿ ಸಿಂಪಡಣೆ ಚೆನ್ನಾಗಿ ಆಗುತ್ತೆ ಅಂತೀರಲ್ವಾ? ಪ್ರತಿಯೊಂದು ಎಷ್ಟು ಸರಿಯಾಗಿ ಬೀಳ್ತಾ ಇದೆ. ಎಲ್ಲಾನು ಸೇಮ್ ಬರ್ತಾ ಇದೆ ಅಲ್ವಾ? ಹಾ ಸರ್. ಎಲ್ಲ ನಾಜಲ್ ಅಲ್ಲಿ ಸೇಮ್ ಬರ್ತಾ ಇದೆ. ಓಕೆ, ನೋಡ್ಬೋದು ಸರ್ ಚೆನ್ನಾಗಿ ಬರ್ತಾ ಇದೆ ಅಂತ ಅಲ್ವಾ? ಓಕೆ, ಈ ಕಡೆ ಬನ್ನಿ ಸರ್, ತೋರಿಸಿ. ಪ್ರತಿಯೊಂದು ನಾಜಲ್ ಸೇಮ್ ಬರ್ತಾ ಇದೆ ಸರ್ ಅಲ್ವಾ? ನೋಡಿ, ಎಲ್ಲ ಎಲೆಗಳ ಮೇಲೆ ತೂಸ್ ತರ ಬೀಳುತ್ತೆ ಅಲ್ವಾ? ಓಕೆ. ಈ ಸಾಲಿಡ್ ವೀಲ್ಗಳು ಇಡೀ ಇಂಡಿಯಾಕ್ಕೆ ಫಸ್ಟ್ ಪರ್ಚೇಸ್ ಮಾಡಿದ್ದೆ ನಮ್ಮ ಗೊಂಬೆ ಇಂಜಿನಿಯರ್ಸ್ ನರಗುಂದ 2018ರಲ್ಲಿ. ಸೊ ಇವಾಗ ಈ ಟೈರ್ಗಳು ಇಡೀ ಇಂಡಿಯಾದಲ್ಲೇ ಹೈ ಡಿಮಾಂಡ್ ಇದೆ. ಸೊ ಈ ಟೈರ್ಗಳನ್ನ ಯೂಸ್ ಮಾಡೋದನ್ನ ರೈತರು ತಮ್ಮ ಹೊಲಗಳಲ್ಲಿ ಕೀಟನಾಶಕ ಹೊಡಿಬೇಕಾದ್ರೆ ಮತ್ತೆ ಎಡೆ ಕುಂಟಿ ಹೊಡಿಬೇಕಾದ್ರೆ ಬೆಳೆಗಳ ನಾಶ ಬಹಳ ಕಡಿಮೆ ಆಗುತ್ತೆ. ಸೊ ಇದು ಬಹಳ ಡಿಮಾಂಡ್ ಇದೆ ಇವಾಗ. ಈ ಟ್ರ್ಯಾಕ್ಟರ್ ಅಟ್ಯಾಚ್ ಮಾಡೋದು ಸರ್ ಇವ್ರನ್ನ? ಹಾ ಸರ್, ಟ್ರ್ಯಾಕ್ಟರ್ ಅಟ್ಯಾಚ್ ಮಾಡೋದು. ಸ್ಮಾಲ್ ಟ್ರ್ಯಾಕ್ಟರ್ ಆಗಲಿ ದೊಡ್ಡ ಟ್ರ್ಯಾಕ್ಟರ್ ಬೇರೆ ಬೇರೆ ಇದಾವೆ ಸರ್ ಈಗ. ಈ ಸಾಲಿಡ್ ವೀಲ್ಗಳು ಸತ ಇವಾಗ ಸರ್ಕಾರ ಸಹಾಯದಿಂದ ಅವೈಲೇಬಲ್ ಇದೆ ಸರ್. ಮಾಡಲ್ ಟ್ರ್ಯಾಕ್ಟರ್ಗಳು ಬರುತ್ತೆ ಸರ್ ಇದು? ಸರ್ ಇದು 18 HP ಇಂದ 25 HP, 28 HP, 40 ಅಪ್ ಟು 48 HP ತನಕ ಟೈರ್ಗಳು ಸಿಗ್ತಾವೆ ಸರ್ ಇವಾಗ. ಓಹೋ, ಎಲ್ಲ ಮಾಡಲ್ ಟೈರ್ ಸಿಗುತ್ತೆ ಸರ್. ಈಗ ಈ ಹಾಕೋದ್ರಿಂದ ಯಾವ ತರ ಸರ್ ಗ್ರಿಪ್ ಎಲ್ಲ ಇಷ್ಟೆಲ್ಲ ಇದೆ? ಸೊ ಎಷ್ಟು ವಾರಂಟಿ ಯಾವ ತರ ಇದನ್ನ ಕಿತ್ತೋಗೋದು? ಇದು ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ 1 ವರ್ಷ ಇರುತ್ತೆ ಸರ್. ಯಾವುದೇ ಇದು ಟೈರ್ಗಳು ಏನಾದ್ರು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆದ್ರೆ 1 ಇಯರ್ ತನಕ ವಾರಂಟಿ ಇರುತ್ತೆ. ಪೀಸ್ ಟು ಪೀಸ್ ಚೇಂಜ್ ಆಗುತ್ತೆ ಸರ್. ಪೀಸ್ ಟು ಪೀಸ್ ಚೇಂಜ್ ಆಗುತ್ತೆ. ಸೊ ಇದರಿಂದ ಟ್ರ್ಯಾಕ್ಟರ್ ಗೆ ಎಫೆಕ್ಟ್ ಇರಲ್ಲ? ಇಲ್ಲ ಸರ್, ಎಫೆಕ್ಟ್ ಏನಾಗಲ್ಲ. ಏನು ಆಗಲ್ಲ ಅಲ್ವಾ? ಬೆಳೆಗಳು ಹಾಳಾಗೋದು ಕಡಿಮೆ ಆಗುತ್ತೆ ಈ ಟೈರ್ಗಳು ಯೂಸ್ ಮಾಡೋದ್ರಿಂದ. ಎಡೆ ಹೊಡಿಬೇಕಾದ್ರೆ ಮತ್ತೆ ಸ್ಪ್ರೇರ್ ಮಾಡ್ಬೇಕಾದ್ರೆ ಈ ಟೈರ್ ಹಾಕೋದ್ರಿಂದ ಬೆಳೆಗಳ ನಾಶ ಕಡಿಮೆ ಆಗುತ್ತೆ. ಈ ಟೈರ್ ಮತ್ತೆ ಸ್ಪ್ರೇರ್ ಯೂಸ್ ಮಾಡೋದ್ರಿಂದ ರೈತರು ತಮ್ಮ ಹೊಲಗಳಿಗೆ ಔಷಧಿ ಹೊಡ್ಕೊಳ್ಳೋದಲ್ಲೇ ಸರ್ ಅದ ಮತ್ತೆ ರೆಂಟಲ್ ಇನ್ಕಮ್ ಜನರೇಟ್ ಮಾಡ್ಕೋದು ಸರ್. ರೈತರು ಬಾಡಿಗೆ ಹೊಡಿಯೋದ್ ಮುಖಾಂತರ ದಿನಕ್ಕೆ ಒಂದು ತಿಂಗಳಿಗೆ 20,000-30,000 ರೂಪಾಯಿ ದುಡ್ಕೋಬಹುದು ಸರ್. ಓಹೋ, ಬಾಡಿಗೆ ಮೂಲಕ ದುಡ್ಕೋಬಹುದಲ್ವಾ? ಬಾಡಿಗೆ ಮುಖಾಂತರ ಸೀಸನ್ ಟೈಮ್ ಅಲ್ಲಿ ಆರಾಮಾಗಿ ಚೆನ್ನಾಗಿ ಮಾಡಿದ್ರೆ ಲಕ್ಷವರೆಗೂ ದುಡ್ಕೋಬಹುದು ಸರ್. ಒಂದು ವರ್ಷದಲ್ಲಿ ನಿಮ್ಗೆ ಹಾಕಿದ ಬಂಡವಾಳ ವಾಪಸ್ ಬರುತ್ತೆ ಸರ್ ಇದು, ಅಲ್ವಾ? ಹಾ ಸರ್. ಸನ್ ಟ್ರ್ಯಾಕ್ಟರ್ ಮಾಡಲ್ ವೈಸ್ ಇದಾವ ಸರ್ ಇವು? ಹಾ ಸರ್, ಮಾಡಲ್ ಸರ್. ಇದು ನೋಡಿ ಸಣ್ಣ ಟ್ರ್ಯಾಕ್ಟರ್ ಬರುತ್ತೆ. ಓಕೆ, ಇವು ಬರ್ತದೆ. ಇದು 2 ವೀಲ್ಸ್ ಸರ್, ಮತ್ತೆ ಪನೆಮೆಟಿಕ್ ವೀಲ್ಸ್ ಅಂತ ಇವು ಬರ್ತವೆ. ದೊಡ್ಡ ಟ್ರ್ಯಾಕ್ಟರ್ ಸರ್ 48 HP ತನಕ ಬರುತ್ತೆ ಸರ್. ಇವೆಲ್ಲ ದೊಡ್ಡ ಇದೆ ಸರ್. 5 ಫುಟ್ ಇದೆ. ಇದು 5 ಫುಟ್ ಇದೆ ಸರ್. ಓಹೋ, ಎಲ್ಲ ದೊಡ್ಡ ಟ್ರ್ಯಾಕ್ಟರ್ ಚಿಕ್ಕ ಟ್ರ್ಯಾಕ್ಟರ್ ಎಲ್ಲ ಏನ್ ಸರ್ ಕ್ವಾಲಿಟಿ ಇದು? ಅಲ್ಲ, ಇದು 2 ವೀಲ್ಸ್ ಸರ್. ಇದು 2 ವೀಲ್ಸ್ ಸಾಲಿಡ್ ವೀಲ್. ಇದು ಸಾಲಿಡ್ ವೀಲ್ಸ್ ಅಲ್ವಾ? ಓಕೆ, ಯಾವ ಟೈಪ್ ಬೇಕೋ ಆ ಟೈಪ್ ಇದೆ ಅಲ್ವಾ? ಎಲ್ಲ ಟ್ರ್ಯಾಕ್ಟರ್ಗಳಿಗೂ ಬರುತ್ತೆ ಸರ್. ಓಹೋ ಸರ್, ಈಗ ಯಾವ್ದೇ ತರ ಡೀಟೇಲ್ಸ್ ಏನೇ ಬೇಕಾಗಿತ್ತು ಅಂದ್ರೆ ಯಾವ ತರ ಸರ್ ನಿಮ್ಮ ಹತ್ರ? ಈಗೆಲ್ಲ ಯಾರೇ ಬುಕಿಂಗ್ ಮಾಡ್ಬೇಕಾಗಿತ್ತು ಅಂದ್ರೆ ಯಾವ ತರ ಎಲ್ಲ? ಸರ್ ನಾವು ನಂಬರ್ ಕೊಡ್ತೇವೆ ಸರ್. ಅದು ಆ ನಂಬರ್ಗೆ ರೈತರು ಕಾಲ್ ಮಾಡಿದ್ರೆ ಸಾಕು ಸರ್, ನಾವು ಆರ್ಡರ್ ತಗೊಂತೇವೆ. ನಿಮ್ ಟೀಮ್ ದರೆಲ್ಲ ಆರ್ಡರ್ ತಗೊಂಡು ಸಬ್ಸಿಡಿ ಮಾಡಿಸಿ ಏನೇ ಇತ್ತು ಅಂದ್ರೆ ಡೀಟೇಲ್ಸ್ ಕೊಡ್ಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಕೊಡಬೇಕು ಅದೆಲ್ಲ ತಿಳಿಸ್ಕೊಡ್ತಾರೆ ಸರ್ ಅವ್ರಿಗೆ? ಸರ್ ರೈತರು ಆಧಾರ್ ಕಾರ್ಡು, ಉತ್ತಾರ ಮತ್ತೆ ಪಾಸ್ಪೋರ್ಟ್ ಫೋಟೋ ಕೊಡ್ಬೇಕಾ ಸರ್? ಈ ನೆಸರಿ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು, ನಾವು ಮಾಡಿಸ್ಕೊಡ್ತೀವಿ ಸರ್. ಎಲ್ಲ ನೀವೇ ಸಪೋರ್ಟ್ ಮಾಡಿ ಕೊಡ್ತೀರಾ ಅವ್ರಿಗೆ? ಹಾ ಸರ್.